ಹೇರ್ ಕೇರ್ ಅಂತ ಬಂದಾಗ ನಾವೆಲ್ಲ ಕ್ವೈಟ್ ಅಲರ್ಟ್ ಆಗಿಬಿಡ್ತೀವಿ. ಯಾಕೆ ಅಂದರೆ ನಮ್ಮ ಹೇರು ನಾವು ಮಾಡೋ ತಪ್ಪಿಂದನೋ ಏನರಿಂದನೋ ಗೊತ್ತಿಲ್ಲ ಸರಿಯೇ ಹೋಗ್ತಾ ಇರಲ್ಲ. ಯಾವುದೇ ರೀತಿ ಹೇರ್ ಮಾಸ್ಕ್ ಹಾಕಿದ್ರೂ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ತಗೊಂಡ್ರೂ, ಯಾವುದೇ ರೀತಿ ಏನೇ ಅಪ್ಲೈ ಮಾಡಿದ್ರೂ ನಮ್ಮ ಹೇರು ರೆಸ್ಪಾನ್ಸೇ ಮಾಡ್ತಾ ಇರೋದಿಲ್ಲ. ಸ್ವಲ್ಪ ದಿನಕ್ಕೆ ಸರಿಯಾಗುತ್ತೆ ಮತ್ತು ಹದಗೆಡುತ್ತೆ. ಅದಕ್ಕೆ ನಾನು ನಿಮಗೆ ಒಂದು ಮಾಸ್ಕ್ ಮತ್ತು ಟಿಪ್ಸ್ ಜೊತೆಗೆ ಈ ವಿಡಿಯೋನ ತಂದಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೊಸರು. ಮನೇಲಿ ಮಾಡಿದ ಮೊಸರು. ಮನೇಲಿ ಮಾಡಿರೋ ಮೊಸರಲ್ಲಿ ಒಳ್ಳೆ ಎನ್ಸೈಮ್ಸ್ ಇರುತ್ತೆ. ಫ್ರಿಡ್ಜಲ್ಲಿ ಇಟ್ಟಿರೋದಿಲ್ಲ, ಏನೂ ಇಲ್ಲ, ಒಳ್ಳೆ ಬ್ಯಾಕ್ಟೀರಿಯಾಗಳಿರುತ್ತೆ. ಅದಕ್ಕೆ ಮನೇಲಿ ಮಾಡಿರೋ ಮೊಸರನ್ನ ಆದಷ್ಟು ತಗೊಳ್ಳಿ. ಇಲ್ಲ ಅವೈಲೇಬಲ್ ಇಲ್ಲ ಅಂದರೆ ಹೊರಗಡೆ ತಗೊಬೋದು. ನೆಕ್ಸ್ಟ್ ಬಂದು ಆಲೋವೆರಾ ಜೆಲ್. ಇದು ಕೂಡ ಅಷ್ಟೇ ನ್ಯಾಚುರಲ್ ಆಲೋವೆರಾ ಜೆಲ್, ಪ್ಲ್ಯಾಂಟೇ ಆಗಬೇಕು. ಪ್ಲ್ಯಾಂಟ್ ಅವೈಲೇಬಲ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಒರಿಜಿನಲ್ ಇರೋದನ್ನು, ಫ್ರೇಗ್ರೆನ್ಸ್ ಫ್ರೀ ಇರೋದನ್ನು ನೋಡಿ ತಗೊಳ್ಳಿ. ಇದೆರಡನ್ನೂ ನಿಮ್ಮ ಹೇರ್ ಲೆಂತು ಎಷ್ಟಿದೆ ಅದರ ಪ್ರಕಾರ ನೀವು ತಗೊಬೋದು. ಮೊಸರು ಮತ್ತು ಆಲೋವೆರಾ ಜೆಲ್ಲು ಒಳ್ಳೆ ಒಂದು ಕಂಡೀಷ್ನರ್ ಮಾಡುತ್ತೆ ನಮ್ಮ ಕೂದಲನ್ನ. ಮತ್ತು ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ನಮಗೆ ಹೇರ್ ಫಾಲ್ ಆಗೋ ಸಮಸ್ಯೆ ನೀವು ಎಷ್ಟೇ ಏನೇ ಮಾಡಿದ್ರೂ ಕೂಡ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಮೊಸರನ್ನ ಬಳಸೋದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ. ನೀವು ಯಾವ್ದು ಬೇಕು ಅಂದರೆ ಕ್ಯಾಸ್ಟರ್ ಆಯಿಲ್, ಬಾದಾಮ್ ಆಯಿಲ್ ಯಾವ್ದು ಬೇಕು ಯೂಸ್ ಮಾಡ್ಕೊಬೋದು. ನಿಮಗೆ ಪ್ರಿಫ್ರೆನ್ಸ್ಗೆ ಬಿಟ್ಟಿದ್ದು. ಅದರಲ್ಲೂ ಆಲಿವ್ ಆಯಿಲ್ ಆದರೆ ಮಾತ್ರ ತುಂಬಾ ಒಳ್ಳೆ ಕಂಡೀಷನಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡಿ. ಹೇರ್ ರೂಟ್ಸಿಂದ ಹಿಡಿದು ಎಂಡ್ವರೆಗೂ ಹಾಕಬೇಕು. ನಿಮ್ಮ ಹತ್ರ ಏನಾದರೂ ವಿಟಮಿನ್ ಇ ಕ್ಯಾಪ್ಸೂಲ್ ಅವೈಲೇಬಲ್ ಇದ್ದರೆ ನೀವು ಹಾಕ್ಕೊಬೋದು. ಇದರಲ್ಲಿ ನಾನು ಹೇಳ್ಬೇಕಾಗಿರೋ ಟಿಪ್ಸ್ ಏನು ಅಂದರೆ, ಯಾಕೆ ವರ್ಕ್ ಆಗೋದಿಲ್ಲ ಹೇರ್ ಮಾಸ್ಕು ಅಂದರೆ, ನಾವು ಹೇರ್ ಮಾಸ್ಕ್ನ ಹಾಕಿದ್ಮೇಲೆ ಅದನ್ನ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋದಿಲ್ಲ. ಒಂದು ಸಲ ಹಾಕಿ ನೀವು ತುಂಬ ಇನ್ನೂ 2 ಮಂತ್ಸ್ ಬಿಟ್ಟು ಹಾಕಿದ್ರೆ ಜಸ್ಟ್ ಅವತ್ತಿಗೆ ಏನು ಕಂಡೀಷನ್ ಆಗಬೇಕೋ ಅಷ್ಟಾಗುತ್ತೆ. ಕೂದಲು ರಿಸಲ್ಟ್ಸ್ ಕೊಡೋದಿಲ್ಲ. ಅದಕ್ಕೆ ಏನು ಅಂದರೆ ಕನ್ಸಿಸ್ಟೆಂಟಾಗಿ ಹಾಕಬೇಕು. ಮತ್ತು ಒಬ್ಬೊಬ್ಬರ ಸ್ಕಾಲ್ಪ್, ಒಬ್ಬೊಬ್ಬರ ಹೇರ್ ಒಂದೊಂದು ಥರ ಇರುತ್ತೆ. ಜಸ್ಟು ಜೆನೆಟಿಕ್ಸಿಂದನೇ ಹೇರ್ ಚೆನ್ನಾಗಿದೆ ಅನ್ನೋದು ಖಂಡಿತ ಸುಳ್ಳು. ಹೇರು ನಾವು ಹೇಗೆ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೇ ಡಿಪೆಂಡು. ಇಲ್ಲಿ ಮೊದಲಿಗೆ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕೆರಾಟಿನ್ ಮಾಸ್ಕ್ ಥರ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ, ಅದು ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹೇರ್ ಮಾಸ್ಕು ನಮಗೆ ವರ್ಕ್ ಆಗೋದಿಲ್ಲ ಅದಕ್ಕೆ ಸೆಕೆಂಡ್ ತಪ್ಪು ಏನು ಗೊತ್ತಾ, ನಾವು ಅಪ್ಲೈ ಮಾಡಿದ್ಮೇಲೆ ಬೇಗ ವಾಶ್ ಮಾಡೋದು, ಜಾಸ್ತಿ ಶಾಂಪು ಯೂಸ್ ಮಾಡಿ ವಾಶ್ ಮಾಡೋದು. ಇದು ನೀವು ಹಾಕೋದು ಏನಕ್ಕೆ ಹೇರಲ್ಲಿ ಹಾಕಿದ್ಮೇಲೆ ಅದು ಒಂದು ದಿನ ಆರಾಮಾಗಿ ನಮ್ಮ ಕೂದಲಲ್ಲಿ ಸೆಟಲ್ ಡೌನ್ ಆಗಬೇಕು. ನಮ್ಮ ಸ್ಕಾಲ್ಪ್ಗೆ ಹಿಡಿಬೇಕು, ಅದು ಅಬ್ಸರ್ವ್ ಆಗಬೇಕು. ಅದಕ್ಕೆ ನೀವು ಹಾಕಿದ್ಮೇಲೆ ಸಿಂಪಲಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ. ನೀವು ಮನೇಲೇ ಇರೋರಾದರೆ ಅವತ್ತು ಶಾಂಪೂನೇ ಬಳಸೋಕೆ ಹೋಗಬೇಡಿ. ಅದ್ರ ನಾಳೆ ಬೇಕಾದರೆ ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡಿ ಶಾಂಪು ಬಳಸ್ಕೊಬೋದು. ಇಲ್ಲ ನಾವು ಹೊರಗಡೆ ಹೋಗ್ತೀವಿ ಅನ್ನೋದಾದರೆ ಸಿಂಪಲಾಗಿ ಸ್ವಲ್ಪ ಶಾಂಪು ಹಾಕಿ ಸ್ನಾನ ಮಾಡ್ಕೊಬೋದು. ಮೂರನೇ ತಪ್ಪು ಬಂದು ಕೋಮ್ ಮಾಡಿದೆ, ನೀಟಾಗಿ ಡಿಟ್ಯಾಂಗಲ್ ಮಾಡಿದೆ ಹೇರ್ಗೆ. ಹಾಗೆಯೇ ಹೇರ್ ಕೇರ್ ಪ್ರಾಡಕ್ಟ್ಸ್ ಏನೇ ಇರ್ಬೋದು, ಈಗ ಎಕ್ಸಾಂಪಲ್ ಹೇರ್ ಆಯಿಲ್ ಇರ್ಬೋದು ಅಥವಾ ಹೇರ್ ಮಾಸ್ಕ್ ಇರ್ಬೋದು, ಎಲ್ಲದನ್ನು ಕೂಡ ಹಾಗಾಗಿ ಅಪ್ಲೈ ಮಾಡೋದು. ಆಮೇಲೆ ನಿಮ್ಮ ಸ್ಕಾಲ್ಪ್ ಕೂಡ ಅಷ್ಟೇ ಕ್ಲೀನಾಗಿರಬೇಕು. ಅಂದರೆ ಎಷ್ಟೋ ಒಂದು 3-4 ದಿನದಿಂದ ವಾಶ್ ಮಾಡಿರೋ ಹೇರ್ಗೆ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ನೆನ್ನೆ ಅಥವಾ ಮೊನ್ನೆ ಆ ರೇಂಜಲ್ಲಿ ವಾಶ್ ಮಾಡಿರಬೇಕು ಹೇರ್ನ. ಹೇರು ಕ್ಲೀನಾಗಿರಬೇಕು, ಸ್ಕಾಲ್ಫು ಡರ್ಟ್ ಫ್ರೀ ಆಗಿರಬೇಕು. ಆವಾಗ ನಿಮ್ಮ ಸ್ಕಾಲ್ಪಲ್ಲಿ ಅದು ಒಳ್ಳೆ ಚೆನ್ನಾಗಿ ಪೆನೆಟ್ರೇಟ್ ಆಗುತ್ತೆ. ಹಾಗೆಯೇ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಹೀಗೆ ನಾನು ನೀಟಾಗಿ ಕೂದಲಿಗೆ ಮೇನ್ಲಿ ನಾನು ಫೋಕಸ್ ಮಾಡೋದು ನನ್ನ ಸ್ಕಾಲ್ಪ್ ಮೇಲಕ್ಕೆ ಅಪ್ಲೈ ಮಾಡಿ ನೀಟಾಗಿ ಅದು ಚೆನ್ನಾಗಿ ಡ್ರೈ ಆಗಂದರೆ ನನ್ನ ಕೆಲಸ ಎಲ್ಲ ನಾನು ಮಾಡ್ಕೊಂಡ್ಬಿಡ್ತೀನಿ. ಇದು ಅಪ್ಲೈ ಮಾಡಿದ್ಮೇಲೆ ನೀಟಾಗಿ ನೋಡ್ತಾ ಇದ್ದೀರಲ್ವ, ನಾನು ಸ್ಕಾಲ್ಪ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ಕ್ಯಾಲ್ಪಿಂದ ರೂಟ್ಸ್ ಇರೋದ್ರಿಂದ ನಾವು ಸ್ಕಾಲ್ಪ್ ಕೂಡ ಅಬ್ಸರ್ವ್ ಮಾಡಬೇಕು. ಮನೇಲೇ ಮಾಡಿರೋ ಮಾಸ್ಕ್ ಆಗಿರೋದ್ರಿಂದ ನೀವು ಆರಾಮಾಗಿ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಬೋದು. ಫೋರ್ತ್ ಟಿಪ್ ಬಂದು ಏನು ಅಂದರೆ, ನಾವು ಜಸ್ಟ್ ಎಲ್ಲನೂ ಹೇರ್ ಮೇಲ್ಗಡೆ ಮಾಡ್ತೀವಿ. ನಮ್ಮ ಒಳಗಡೆಯಿಂದ ಕೂಡ ಎಲ್ಲ ಚೆನ್ನಾಗಿದ್ದರೆ ಆದಷ್ಟು ನಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ. ನೀವು ಎಷ್ಟು ಒಳ್ಳೆ ಡಯೆಟ್ನ ನೀವು ತಗೊತೀರೋ ಅಷ್ಟೇ ಚೆನ್ನಾಗಿ ನಿಮ್ಮ ಹೇರ್ ಲೆಂತ್ ಆಗಲಿ, ಹೇರ್ ಡೆನ್ಸಿಟಿ ಆಗಲಿ, ವಾಲ್ಯೂಮ್ ಆಗಲಿ ಚೆನ್ನಾಗಿರುತ್ತೆ. ನನ್ನ ಹೇರ್ ಅಂತೂ ತುಂಬಾ ಫ್ರೀಝಿ. ನೀವು ಎಷ್ಟೇ ಏನೇ ಅಪ್ಲೈ ಮಾಡಿದ್ರೂ ಸರಿಯೇ ಹೋಗ್ತಿರ್ಲಿಲ್ಲ. ಹೇಗಿತ್ತು ಅಂದರೆ ಇವಾಗ ಇದೆ ಅಲ್ವಾ, ಇದರಲ್ಲಿ ಡಬಲ್ ಅಂದರೆ ತುಂಬಾ ಫ್ರೀಝಾಗಿ ಕಾಣ್ತಿತ್ತು. ನೀವು ಅರ್ಥ ಮಾಡ್ಕೊಬೋದು. 4ನೇದಾಯಿತು. ಇವಾಗ 5ನೇ ಟಿಪ್ಸ್ ಬಂದು ನೀವು ಫಾಲೋ ಮಾಡಬೇಕಾದ್ರೆ 3 ಮಂತ್ಸ್ಗೆ ಒಂದು ಸಲ ನಿಮ್ಮ ಎಂಡನ್ನ ಅಂದರೆ ಕೂದಲಿನ ಲೆಂತ್ ಎಂಡನ್ನ ಕಟ್ ಮಾಡಬೇಕು. ಎಷ್ಟು 1 ಇಂಚ್. 1 ಇಂಚ್ ಆಗಲಿಲ್ವ ನಿಮಗೆ ಜಾಸ್ತಿ ಅಂತ 1/2 ಇಂಚ್ ಕಟ್ ಮಾಡಿ. ಅಂದರೆ ನಿಮಗೆ ಎಷ್ಟು ಏರ್ ಲೆಂತ್ ತನಕ ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತೆ ನೋಡಿ, ಡ್ಯಾಮೇಜ್ಡ್ ಹೇರ್, ಅಲ್ಲಿ ತನಕ ನೀವು ಕಟ್ ಮಾಡಿ.
ಆರನೇ ಟಿಪ್ಸ್ ಬಂದು ಬಿಸಿ ವಾಟರ್ನ ತಲೆಗೆ ಯೂಸ್ ಮಾಡೋದು. ಬಿಸಿ ವಾಟರ್ನ ಫ್ರೆಂಡ್ಸ್ ಪ್ಲೀಸ್ ಇವಾಗಲೇ ತಲೆಗೆ ಯೂಸ್ ಮಾಡೋದನ್ನು ನಿಲ್ಲಿಸಿ. ಅದರಲ್ಲೂ ಕೂಡ ಸಿಟೀಲಿ ಸೋಲಾರ್ ಅಥವಾ ಗೀಝರ್ ಹೀಟರ್ ನೀರನ್ನ ಬಳಸ್ತಾ ಇರೋರು ಬಿಸಿ ನೀರನ್ನಂತೂ ತಲೆಗೆ ಹಾಕೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ಎಲೆಕ್ಟ್ರಿಕ್ಕಿಂದ ಕಾದಿರೋದ್ರಿಂದ ಅದು ಅಷ್ಟು ನಮ್ಮ ಕೂದಲಿಗೆ ಒಳ್ಳೆಯದಲ್ಲ. ಮತ್ತು ಇವಾಗ ಇನ್ನೂ ಒಂದು ಹೇಳಬೇಕು ಅಂದರೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಸಿಗುತ್ತೆ ಕಾವೇರಿ ನೀರು. ಈ ಹಾರ್ಡ್ ವಾಟರ್ ಏನು ಬರುತ್ತೆ ಅದರಿಂದ ಕೂಡ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ. ನಾವು ಏನು ಹಾಕಿದ್ರೂ ಕೂಡ ನಮ್ಮ ಕೂದಲಿಗೆ ವರ್ಕಾಗಲ್ಲ. ಅದಕ್ಕೆ ಆದಷ್ಟು ಸಾಫ್ಟ್ನರ್ನ ಹಾಕ್ಸ್ಕೊಳ್ಳಿ. ಇಲ್ಲ ಅಂದರೆ ಅವೈಲಬಲ್ ಇದ್ದರೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಹಾರ್ಡ್ ವಾಟರು ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಹೇರ್ಗಂತೂ, ಹೇರ್ ಸ್ಕಿನ್ನು ಎಲ್ಲದಕ್ಕೂ. ಆದಷ್ಟು ನಾವು ನಮ್ಮ ಬಾಡಿ ಕೇರ್ ಮಾಡಿ ಹಾಗೆ ಒಳಗಡೆಯಿಂದ ಕೇರ್ ಮಾಡಿದ್ರೆ ನಮ್ಮ ಹೇರ್ ಮತ್ತು ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಆದಷ್ಟು ಹೇರ್ನ ಮ್ಯಾನೇಜ್ ಮಾಡೋದನ್ನು ಕಲ್ತ್ಬಿಟ್ಟಿದ್ದೀನಿ. ಸುಮಾರು ಒಂದು 3 ವರ್ಷದಿಂದನೂ ನಾನು ಚೆನ್ನಾಗಿ ರೂಟೀನ್ನ ಫಾಲೋ ಮಾಡ್ಕೊಂಬರ್ತಾಯಿದ್ದೀನಿ. ಅಂದರೆ ಮಧ್ಯೆ ಸ್ವಲ್ಪ ಬ್ರೇಕಪ್ ಆಗುತ್ತೆ. ಕನ್ಸಿಸ್ಟೆಂಟಾಗಿ ಪಾಪು ಎಲ್ಲ ಇರೋದ್ರಿಂದ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಲ್ಲ, ಸ್ವಲ್ಪ ಬ್ರೇಕ್ ಆಗುತ್ತೆ. ಬಟ್ ಮತ್ತೆ ಅದನ್ನ ರಿಕವರ್ ಮಾಡ್ಕೊತೀನಿ ನಾನು. ಹೇರ್ ಮಾಸ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಫೀಲ್ ಮಾಡಿದ್ರೂ ಕೂಡ ತುಂಬಾ ಅಷ್ಟೇ ಕನ್ಸಿಸ್ಟೆಂಟಿ ಚೆನ್ನಾಗಿದೆ. ಅದು ತಲೆಯಲ್ಲಿ ಇದ್ದರೂ ಕೂಡ ನಿಮಗೇನಾದ್ರು ಜಾಸ್ತಿ ಇರಿಟೇಷನ್ ಆಗ್ತಿತ್ತು ಅಂದರೆ ಶವರ್ ಕ್ಯಾಪು ಏನಾದರೂ ಒಂದನ್ನು ಹಾಕೊಬೋದು. ಇದನ್ನು ಹಾಕಿ 1/2 ಅವರಿಂದ 1 ಅವರ್ ತನಕ ಬಿಟ್ಟು ಆಮೇಲೆ ನೀವು ಸ್ನಾನ ಮಾಡ್ಬೋದು. ನಾನು ಎಷ್ಟೇ ಹೇರ್ ಬಗ್ಗೆ ಕಲ್ತ್ಕೊಂಡ್ರೂ ಕೂಡ ಸ್ಕಿನ್ ಬಗ್ಗೆ ನಾನು ಕಲ್ತ್ಕೊಳ್ಳೋಕ್ಕಾಗ್ತಾಯಿಲ್ಲ. ನೋಡ್ತಾ ಇದ್ದೀರಲ್ವ ಎಷ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ. ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣ್ತಾಯಿಲ್ಲ, ಬಟ್ ತುಂಬಾ ಡ್ಯಾಮೇಜ್ ಆಗಿದೆ. ನೋಡ್ತಾ ಇದ್ದೀರಲ್ವ ಈಗ ಫೈನಲ್ ನನ್ನ ಹೇರ್ ಲುಕ್ ಹೇಗಿದೆ ಅಂತ. ನನ್ನ ಹೇರ್ ತುಂಬಾ ಫ್ರೀಝಿ ಹೇಳಬೇಕು ಅಂದರೆ. ಇವಾಗ ಕೂಡ ನಾನು ಒಂದು 2 ಮಂತ್ಸ್ ಬ್ಯಾಕ್ ಕಟ್ ಮಾಡಿದ್ನಿ. ನಾನು ಆದಷ್ಟು ಎಷ್ಟೇ ಕಟ್ ಮಾಡಿದ್ರು ಹೇರ್ ಗ್ರೋತ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಇದೇ ಥರ ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವ ವೀಡಿಯೋ ಬೇಕು ಅಂತ ತಿಳಿಸಿ. ಅಲ್ಲಿ ತನಕ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.